ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಮಜ್ಜಿಗೆ ಹುಳಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವರು ಬರೀ ಮಜ್ಜಿಗೆಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತಾರೆ. ಸೊ ನಾನು ಸ್ವಲ್ಪ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ರುಚಿನೇ ಜಾಸ್ತಿ ಆಗುತ್ತೆ, ಸ್ವಲ್ಪ ಮಜ್ಜಿಗೆ ಹುಳಿ ತಿಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಈಗ ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ಸಿಂಪಲ್ ರೆಸಿಪಿ, ಬೇಗನೆ ಆಗೋಗುತ್ತೆ. ಹಾಗೆ 2 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಎಲ್ಲ ಜಾಸ್ತಿ ಹಾಕ್ಬಿಟ್ರೆ ಈ ಸಾಂಬಾರನ್ನ ತಿನ್ನೋಕ್ಕಾಗಲ್ಲ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಕಾಯಿ ಕೂಡ ಅಷ್ಟೇ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದರಿಂದ ಸ್ವಲ್ಪ ಸಾಂಬಾರಿಗೆ ಒಳ್ಳೆ ರುಚಿ ಬರುತ್ತೆ. ಇದನ್ನೆಲ್ಲ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಸೊ ಈ ಥರ ರುಬ್ಕೊಂಡ್ರೆ ಸಾಕು. ಈ ರೆಸಿಪಿ ಬೇಸಿಗೆಯಲ್ಲಿ ನೀವು ಮಾಡ್ಕೊಂಡು ತಿನ್ಬೋದು. ದೇಹ ಕೂಡ ತಂಪಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಚೆನ್ನಾಗಿ ಕೂಡ ಇರುತ್ತೆ, ರುಚಿ ಕೂಡ. ಸೊ ಒಂದು ಸತಿ ನೀವೆಲ್ಲ ಇದನ್ನು ಟ್ರೈ ಮಾಡಿ, ಓಕೆನಾ. ಇದಕ್ಕೆ ನಾನಿವಾಗ ಮೊಸರು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬೌಲಷ್ಟು ನಾನು ಮೊಸರು ಹಾಕ್ಕೊಂಡು ಒಂದೇ ಸತಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಏನು ವಿಸ್ಕ್ ಮಾಡ್ಕೊಳ್ತಾರಲ್ಲ ಒಂದೇ ಸತಿ, ಸೊ ಆ ಥರ ಒಂದೇ ಸತಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಮಾಡಿಕೊಂಡು ಬೇಗನೆ ತಗೊಂಬಿಡ್ತೀನಿ. ತುಂಬ ಹೊತ್ತದನ್ನ ರುಬ್ಬಬಾರ್ದು. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಒಂದೇ ಸತಿ ಆನ್ ಮಾಡಿ ಆಫ್ ಮಾಡಿಕೊಂಡು ರುಬ್ಕೊಳ್ತೀನಿ ಅಷ್ಟೇ. ಜಾಸ್ತಿ ಹೊತ್ತು ರುಬ್ಬಬಾರ್ದು, ಯಾಕಂದರೆ ಮೊಸರು ಹಾಕಿರ್ತೀವಲ್ಲ. ಸೊ ಹಾಗಾಗಿ ನೋಡಿ, ನೀವು ಇಷ್ಟೇ ಒಂದೇ ಸತಿ ಈ ಥರ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿಕೊಂಡ್ರೆ, ಮಸಾಲ ಜೊತೆ ಮೊಸರು ಮಿಕ್ಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಮಾಡುವಂಥದ್ದು. ಅದನ್ನೇನು ರುಬ್ಬಬೇಕು ಅನ್ನೋ ಏನು ಉದ್ದೇಶ ಇಲ್ಲ. ಸೊ ಅಷ್ಟೇನೆ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಾಯಲಿಕ್ಕೆ ಬಿಡ್ತಾಯಿದ್ದೀನಿ. ಇದೊಂದು ತುಂಬ ಡೆಲಿಷಿಯಸ್ ರೆಸಿಪಿ, ಹಾಗೆ ತುಂಬಾ ಏನಂದರೆ ಸಿಂಪಲ್ ಆಗಿರುತ್ತೆ. ಆಮೇಲೆ ಬೇಗನೆ ಇದು ಏನಂದರೆ, ನೀವು ಜಾಸ್ತಿ ಇದು ಕುದಿಸೋ ಅಂಥ ಸಾಂಬಾರಲ್ಲ, ಸ್ವಲ್ಪ ವಾರ್ಮ್ ಮಾಡ್ಕೋಬೇಕಷ್ಟೇ ಲಾಸ್ಟಿಗೆ. ಮತ್ತು ನೀವು ಕುದಿಸೋ ಅಂಥ ಸಾಂಬಾರಲ್ಲ ಇದು, ಬೇಗ ಆಗೋಗುತ್ತೆ, ಚೆನ್ನಾಗಿರುತ್ತೆ. ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ಊಟ ಮಾಡೋಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಎತ್ತಿಟ್ಕೊಂಡು ಚೂರು ವಾರ್ಮ್ ಮಾಡಿಕೊಂಡು ಕೂಡ ನೀವು ಬಳಸ್ಬೋದು. ಕುದಿಸ್ಲೇಬಾರ್ದು, ಕುದಿಸಿದ್ರೆ ಈ ಸಾಂಬಾರು ಹಾಳಾಗುತ್ತೆ, ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಸ್ಟಾರ್ಟಿಂಗೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಡೈರೆಕ್ಟಾಗಿ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀವಿ. ಸೊ ಹಾಗಾಗಿ ಸ್ಟಾರ್ಟಿಂಗ್ ನಾವು ಒಗ್ಗರಣೆ ಹಾಕ್ಕೊಂಬಿಡ್ಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಸಾಂಬಾರು ಇರುತ್ತೆ. ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿಕಾಯಿನ ಒಂದೆರಡು ಹಾಗೆ ಮುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲ ಹಾಕಬೇಕು. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಮಸಾಲ ಹಾಕಿದ ನಂತರ ವಿಡಿಯೋ ಆನ್ ಮಾಡಿಬಿಟ್ಟೆ. ಸೊ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನೀವು ನೀರು ಹಾಕ್ಕೋಬೇಕು. ನೋಡಿ, ಇವಾಗ ತಾನೇ ಮಸಾಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಬೇಕಾದ್ರೆ ನೀವು ಸೇರಿಸ್ಕೋಬೋದು. ತುಂಬ ತೆಳು ಮಾಡಿಕೊಂಡ್ರೆ ಅಷ್ಟು ನೋಡ್ಕೊಳ್ಳಿ ನೀವು. ಅದನ್ನು ಸ್ವಲ್ಪ ರುಚಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ನೀರು ಹಾಕ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗಂತ ತುಂಬ ತಿಕ್ಕಾಗೂ ಕೂಡ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇನೆ. ನೋಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ನೋಡಿಕೊಂಡು ಅಷ್ಟು ನೀವು ನೀರು ಹಾಕ್ಕೊಂಡ್ರೆ ಆಯಿತು. ತುಂಬ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಸೊ ಇಷ್ಟೇ ಈ ಸಾಂಬಾರು. ಸ್ವಲ್ಪ ವಾರ್ಮ್ ಆದ ತಕ್ಷಣ ಆಫ್ ಮಾಡಿಬಿಡಿ, ಕುದಿಸೋಕೆ ಹೋಗಬೇಡಿ. ಹಾಗೆ ಸ್ವಲ್ಪ ಮೇಲೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ ಇದು ರೆಸಿಪಿ, ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಈಸಿ ಕೂಡ, ಆರಾಮಾಗಿ ಟ್ರೈ ಮಾಡ್ಬೋದು. ಈಗ ಸಾಂಬಾರು ರುಚಿಯಾಗಿ ರೆಡಿಯಾಗಿದೆ. ರೈಸ್ ಜೊತೆ ಚೆನ್ನಾಗಿರುತ್ತೆ. ನೀವು ಮುದ್ದೆ ಕೂಡ ಮಾಡ್ಕೋಬೋದು. ನೋಡಿಕೊಂಡು ಮುದ್ದೆಗಾದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೋದು. ಸೊ ಇಷ್ಟೇ ಈ ಸಾಂಬಾರು. ಒಬ್ಬೊಬ್ಬರು ಡೈರೆಕ್ಟು ಮೊಸರನ್ನ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾರೆ. ಸೊ ಸ್ವಲ್ಪ ಮಸಾಲ ಹಾಕ್ಕೊಳ್ಳೋದ್ರಿಂದ ನೀವು
ಆರಾಮಾಗಿ ಮುದ್ದೆಗೂ ಕೂಡ ನೀವು ಯೂಸ್ ಮಾಡ್ಬೋದು. ಅನ್ನಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಉಪ್ಪನ್ನು ಎಲ್ಲ ನೀವು ಲಾಸ್ಟಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ಅಂತ. ಸೊ ನಾನು ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿರೋದ್ರಿಂದ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ರೆಸಿಪಿ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆನಾ? ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.